ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿ ಫ್ರೆಂಡ್ಸ್, ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸ್ಕಿಪ್ ಮಾಡದೆ ಎಲ್ಲ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಆಗಿ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ನಮ್ಮ ಈ ವಿಡಿಯೋದಲ್ಲಿ ಏನಿದೆ ಏನಿಲ್ಲ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡ್ರಿ, ಈ ನೆಲ ಈ ಥರ ನೋಡ್ರಿ, ಈ ಥರ ಒಂಥರ ಕಪ್ಪು ನೆಲ. ಇವು ಒಂಥರ ಕಪ್ಪು ನೆಲ ಅಲ್ಲ, ಕಪ್ಪು ಇದು ಕಲ್ಲು. ತುಂಬ ಥಂಡಿ ಫ್ರೆಂಡ್ಸ್. ಈ ಥಂಡಿಗಾಲದಲ್ಲಿ ಚಳಿಗಾಲದಲ್ಲಿ ನನಗಂತೂ ಇದರಲ್ಲಿ ಓಡಾಡಿದರೆ ತುಂಬ ಶೀತ ಆಗ್ತಿದೆ ನೋಡ್ರಿ ಫ್ರೆಂಡ್ಸ್. ಇದು ನಮ್ಮ ಮನೆಯಲ್ಲಿ ಅಡುಗೆ ರೂಮಿಗೆ ಹಾಕಿಬಿಟ್ರು. ಇದೇನೂ ಇಲ್ಲ, ನನಗೆ ಪ್ರಾಬ್ಲಮ್ ಚೆನ್ನಾಗಿದೆ. ಇದು ಒಂದು ಅಡುಗೆ ರೂಮಿಗೆ ಹಾಕಿಬಿಟ್ಟಿದ್ದಾರೆ ಫ್ರೆಂಡ್ಸ್. ಈ ಬೇಸಿಗೆಯಲ್ಲಿ ಅಷ್ಟೇನೂ ಅನಿಸಲ್ಲ ಫ್ರೆಂಡ್ಸ್. ಈ ಮಳೆಗಾಲದಲ್ಲಿ ಅಲ್ಲ, ಹೊರಗಡೆಯಿಂದ ಹೆಂಗೆ ಕಾಲು ಒರೆಸ್ಕೊಂಡು ಬಂದರೂ ಕೂಡ ಇದು ನೆಲದ ಮೇಲೆ ಹಾಗೆ ಒಂಥರ ಕಾಲು ಹಾಗೆ ಕೂರ್ತವೆ ಫ್ರೆಂಡ್ಸ್. ಎಲ್ಲ ನೀರು ಒಂದು ಹನಿ ನೀರು ಇಷ್ಟು ಬಿದ್ದರೆ ಎಲ್ಲ ಎಷ್ಟು ಒಂಥರ ಎಲ್ಲ ಹಸಿ ಹಸಿಯಾಗಿ ತುಂಬ ಗಲೀಜಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ಇನ್ನೆಲ್ಲ ನನಗೆ. ಅದಕ್ಕೆ ನನಗೆ ಒಂಥರ ತುಂಬ ಬೇಜಾರಾಗಿ ನನಗೆ ತುಂಬ ಒಂದು ದಿನಕ್ಕೆ 2 ಸತಿ 3 ಸತಿ ಒರೆಸೋದೇ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ನೆಲದ್ದು. ಅದಕ್ಕೆ ನಾನು ಇವಾಗ ನನಗೆ ಬೇಡ, ಈ ನೆಲಕ್ಕೆ ಏನಾದರೂ ಹಾಕ್ರಿ ಅಂತ. ಅದಕ್ಕೆ ನೋಡ್ರಿ, ನಮ್ಮ ಮನೆಯವ್ರು ಇವಾಗ ಈ ಥರ ಮ್ಯಾಟ್ ತರಿಸಿದ್ದೀನಿ ಫ್ರೆಂಡ್ಸ್. ಯಾವ ಥರ ಅಂತ ತೋರಿಸ್ಕೊಡ್ತೇನೆ ನೋಡಿ. ಇವಾಗ ನಾನು ನೋಡ್ರಿ, ಈ ಥರ ನಾನು ಒಂದು ಮನೇಲಿ ನೋಡಿದ್ದೆ ಫ್ರೆಂಡ್ಸ್. ಈ ಥರ ಮ್ಯಾಟು, ಇದು ನೆಲಕ್ಕೆ ಗಮ್ಮಿನ ಮೂಲಕ, ಅಂದರೆ ಈ ಗಮ್ ನೋಡಿ, ಇದು ಈ ಥರ ಗಮ್ ಇದೆ ನೋಡ್ರಿ. ಇದು ಅವರೇ ಕೊಟ್ಟಿದ್ದಾರಂತೆ, ಇವು ಫೇವಿಕಲ್ಲು. ಇದು ತರಿಸಿದ್ದೇನೆ ನೋಡ್ರಿ. ಇದನ್ನು ಹಚ್ಚಿ ಅದು ಹಾಕೋದಂತೆ. ಆಮೇಲೆ ತೋರಿಸ್ತೇನೆ ನಾನು ಯಾವ ಥರ ಹಚ್ತಾರೆ ಅಂತ. ಇದು ನೋಡ್ರಿ, ಈ ಮ್ಯಾಟ್ ಇದು ನಾನು ನೆಲಕ್ಕೆ ಹಾಕಬೇಕಂತ. ಯಾಕಂದರೆ ತುಂಬ ಗಲೀಜಾಗ್ತಿದೆ ಫ್ರೆಂಡ್. ನನಗೆ ಅದು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ಹಿಂಸೆ ಆಗ್ತಿದೆ. ಇದು ಎಷ್ಟು ಉದ್ದ ಇದೆ ಅಂದರೆ ನೋಡ್ರಿ, ಎಷ್ಟು ಉದ್ದ ಇದೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿವರೆಗೂ ಇದನ್ನು ನಾವು ಪೀಸ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಂಡು ಅದಕ್ಕೆ ಗಮ್ ಹಚ್ಚಿ ಎಲ್ಲ ಮೂಲೆಗೆಲ್ಲ ಹಚ್ಚಬೇಕಂತೆ. ಕ್ಲೀನಾಗಿ ಕುಂದ್ರಿಸ್ರಿ ಅಂತ ಹೇಳಿ ಕಳಿಸಿದ್ದಾರೆ. ಅದಕ್ಕೆ ನೋಡ್ರಿ, ಈ ಥರ ತರಿಸಿದೆ ನೋಡ್ರಿ. ಇದು ನೋಡಿದ್ದೆ ನಾನು ಒಂದು ಹೋಟ್ಲಲ್ಲಿ, ಅದನ್ನು ನೋಡಿ ನಾನು ತರಿಸ್ಕೊಂಡಿದ್ದೀನಿ. ಬರೀ ಅದೊಂದೇ ನೆಲಕ್ಕೆ ಫ್ರೆಂಡ್ಸ್, ಯಾವುದೂ ಇಲ್ಲ. ಅಡುಗೆ ರೂಮಿಗೆ ಒಂದೇ ಈ ಥರ ಕುಂದ್ರಿಸ್ಬೇಕಂತ ನಾನು ಫ್ರೆಂಡ್ಸ್. ಅಂದರೆ ತುಂಬ ನೈಸ್ ಇದೆಯಪ್ಪ ಇದು. ಕಾಲಿಗೆ ಜಾರುತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ಥರ ಕುಂದ್ರಿಸ್ಬೇಕಂತ ನೋಡ್ರಿ, ಚೆನ್ನಾಗುತ್ತೆ ಅಂತ. ಇವಾಗ ನೋಡ್ರಿ, ಇದನ್ನು ಹಾಗೆ ಕುಂದ್ರಸೋಕೆ ಬರಲ್ಲಂತೆ. ಇಲ್ಲಿರೋ ಎಲ್ಲ ವಸ್ತು ತೆಗೆದು ಕ್ಲೀನಾಗಿ ಇದನ್ನು ನೆಲ ಒರೆಸ್ಬೇಕಂತೆ. ಅದಕ್ಕೆ ಬೆಳಗ್ಗೆ ಒರೆಸಿದ್ರು ಈ ಥರ ಆಗಿದೆ ಫ್ರೆಂಡ್ಸ್. ಅದಕ್ಕೆ ಇವಾಗ ಮತ್ತು ಇಲ್ಲಿರೋ ಎಲ್ಲ ವಸ್ತು ತೆಗಿತಾ ಇದ್ದೀನಿ. ಇದನ್ನು ಇವಾಗ ಒಂದು ಸತಿ ಕ್ಲೀನಾಗಿ ಒರೆಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಆವಾಗಲೇ ಕುಂದ್ರಸೋಕೆ ಬರುತ್ತಂತೆ. ನಮ್ಮ ಮನೆಯವರು ಹೇಳಿ ಹೋಗಿದ್ದಾರೆ. ಬೇಗ ಬೇಗ ಇದನ್ನು ತೆಗೆದು ಒರೆಸ್ಬಿಡ್ತೀನಿ ಫ್ರೆಂಡ್ಸ್ ನೆಲನ. ನೋಡಿರಿ ಫ್ರೆಂಡ್ಸ್, ಈ ಥರ ಎಲ್ಲ ಕ್ಲೀನಾಗಿ ನಾನು ನೆಲ ಒರೆಸ್ಕೊಂಡಿದ್ದೆ. ನಮ್ಮ ಮನೆಯವರು ಸಮೀರ್ ನೋಡ್ರಿ ಈ ಥರ ಹಾಕ್ತಿದ್ದಾರೆ ನೋಡ್ರಿ. ನೆಲದ ಮೇಲೆ ಒಂದು ಕಡೆಯಿಂದ ಹಾಕ್ಕೊಂಡು ಫಸ್ಟು ನೋಡ್ಕೊತಾ ಇದ್ದಾರೆ ಮೆಜರ್ಮೆಂಟು ಯಾವ ಥರ ಆಗುತ್ತೆ ಅನ್ನೋದನ್ನು. ಫಸ್ಟು ಕ್ಲೀನಾಗಿ ನೋಡ್ಕೊತಾ ಇದ್ದಾರೆ ನೋಡ್ರಿ. ಇಬ್ಬರು ಸೇರ್ಕೊಂಡು ಕರೆಕ್ಟಾಗಿ ಮೂಲೆಗಳಿಗೆ ಕುಂದಿರ್ತಾವು ಎಲ್ಲ ಕರೆಕ್ಟಾಗಿ ತಂದಿದ್ದ ಈ ಟಾನನ್ನು ನೋಡ್ಕೊತಾ ಇದ್ದಾರೆ ನೋಡಿರಿ. ಈ ಥರ ಇಲ್ಲೆಲ್ಲ ಅಡುಗೆ ರೂಮ್ ಹತ್ರ ಒಂದು ಸ್ವಲ್ಪ ಅದು ಗ್ಯಾಸ್ ಇದು ಕಟ್ಟೆ ಇದೆಯಲ್ಲ, ಅದಕ್ಕೆಲ್ಲ ಕಟ್ಟಿಂಗ್ ಮಾಡ್ಕೋಬೇಕಲ್ಲ, ಅದಕ್ಕೆ ಆ ಮೆಜರ್ಮೆಂಟ್ ನೋಡ್ಕೊತಾ ಇದ್ದಾರೆ. ಇಟ್ಟು ಎಷ್ಟು ಇಂಚಿದೆ ಅಂತ ನೋಡ್ಕೊಂಡು ಇಲ್ಲಿ ಕಟ್ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್. ಮತ್ತು ಅದು ಒಳಗಡೆ ಮತ್ತು ಅಲ್ಲಿ ಗ್ಯಾಸ್ ಒಳಗೆ ಇಟ್ಟಿದ್ದಾರಲ್ಲ, ಅಲ್ಲಿ ಕೂಡ ಹಾಕಬೇಕಲ್ಲ. ಅದಕ್ಕಾಗಿ ಇಷ್ಟು ಬರುತ್ತೆ ಇಷ್ಟಿಲ್ಲ ಅಂತ ನೋಡಿಕೊಂಡು ಇಲ್ಲಿ ಕರೆಕ್ಟಾಗಿ 1 ಇಂಚು ಹೆಚ್ಚು ಕಡಿಮೆ ಬರಬಾರ್ದಲ್ಲ, ಮತ್ತು ಇಲ್ಲ ಅಂದರೆ ಅಸಹ್ಯ ಆಗ್ಬಿಡುತ್ತಂತೆ ಅದು. ಅದಕ್ಕೆ ಅಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳಕ್ಕೋಸ್ಕರ ಟೇಪ್ ತಗೊಂಡು ನಮ್ಮ ಮನೆಯವರು ಎಲ್ಲ ಅಳತೆ ಮಾಡ್ತಿದ್ದಾರೆ ರೀ. ಅಳತೆ ಒಂದೇ ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ತಿದ್ದಾರೆ ನೋಡ್ರಿ. ಇಲ್ಲಿ ಸಮೀರನ್ನು ಕೂಡ ತುಂಬ ಹೆಲ್ಪ್ ಮಾಡ್ತಿದ್ದಾನೆ ನಮ್ಮ ಮನೆಯವರಿಗೆ. ಇದಕ್ಕೆ 2 ಜನ ಬೇಕು, ಯಾಕಂದರೆ ಗಮ್ ಹಚ್ಚಿದ್ಬಿಟ್ಲೆ ಬೇಗ ಅದು ಕ್ಲೀನಾಗಿ ಕುಂದಿರ್ಸ್ಬಿಡ್ಬೇಕು ಫ್ರೆಂಡ್ಸ್ ಮೂಲೆಗೆ. ಇದಕ್ಕೆ ಎಲ್ಲೂ ಕೆಳಗಡೆ ಮಣ್ಣು ಏನು ಧೂಳ ಏನು ಇರಬಾರ್ದಂತೆ, ಇಲ್ಲಾಂದರೆ ಗಮ್ ಹಿಡಿಯಲ್ಲಂತೆ. ಅದಕ್ಕೆ ನಾನು ಕೂಡ ತುಂಬ ಚೆನ್ನಾಗಿ ಒರೆಸಿದೆ ನೋಡ್ರಿ. ಸಮೀರ ಇವಾಗ ಕಟ್ಟಿಂಗ್ ಮಾಡ್ಕೊತಾ ಇದ್ದಾನೆ ಕ್ಲೀನಾಗಿ ನೋಡ್ರಿ. ಇಷ್ಟನ್ನು ಕಟ್ಟಿಂಗ್ ಮಾಡಿಕೊಂಡು ಮತ್ತು ಈ ಕಡೆ
ಹಚ್ಚಬೇಕು. ಅದನ್ನು ಫುಲ್ ಒಂದು ಟಾನ್ ಕೊಟ್ಟಿರ್ತಾರೆ ಅವರು, ಎಷ್ಟು ಬೇಕಷ್ಟು. ನೋಡಿರಿ ಎಷ್ಟು ಕ್ಲೀನಾಗಿ ಕಟ್ ಮಾಡ್ತದ. ನೀವು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಂಗಿಲ್ಲ ರೀ ಅದು. ನೋಡಿರಿ ಈ ಥರ ಹಾಕಿ ಒಂದು ಸತಿ ನೋಡ್ಕೊಂಡ್ವಿ ನೋಡಿರಿ ಹೆಂಗೆ ಕುಂದ್ರುತ್ತೆ ಅಂತ ನೋಡ್ಕೊಂಡು ಈ ಥರ ಕರೆಕ್ಟಾಗಿ ಒರೆಸ್ಕೊಳ್ತಾ ಬೇಕು. ಯಾಕಂದರೆ ಎಲ್ಲೂ ಕೂಡ ತೆಗ್ಗು ಆ ಥರ ಆಗಬಾರ್ದಲ್ಲ, ಮತ್ತು ಎದ್ದು ಕುತ್ಕೊಬಿಡುತ್ತಂತ್ರಿ ಫ್ರೆಂಡ್ಸ್. ಅದು ಒಂಥರ ಉಬ್ಬುತ್ತೈತಂತೆ ಒಳಗಡೆಯಿಂದ ಗಮ್ಮಿದ್ರೆ, ಅದಕ್ಕೆ ನೈಸ್ ಮಾಡ್ಕೋಬೇಕಂತೆ. ಅದಕ್ಕಾಗಿ ನೋಡಿರಿ ಈ ಥರ ಮಾಡ್ಕೊತ ಹೋದ ಸಮೀರ ಕೂಡ. ಒಂದು ಬಟ್ಟೆ ಸಹಾಯದಿಂದ ಮಾಡ್ಕೊಂಡು ಹೋಗಿದ್ದು ನೋಡಿರಿ. ಆ ಥರ ಮೇಲೆ ಬಟ್ಟೆ ತಗೊಂಡು ಆ ಥರ ಮಾಡ್ಕೊತ ನೈಸ್ ಮಾಡಬೇಕಂತ ನೋಡಿರಿ. ನೋಡಿರಿ ಇಲ್ಲೂ ಕೂಡ ಗಮ್ ಹಾಕಿ ಸ್ವಲ್ಪ ಹಚ್ಚಿದಾರೆ ನೋಡಿರಿ. ಈ ಕಡೆ ನಮ್ಮ ಮನೆಯವರು ಬಟ್ಟೆಯಿಂದ ಒರೆಸಿದ್ವಿ ಫ್ರೆಂಡ್ಸ್, ಎಲ್ಲ 3 ಜನ ಸೇರಿಕೊಂಡು. ತುಂಬ ಫಾಸ್ಟಾಗಿ ಕುಂದಿರಿಸ್ಬೇಕು, ಯಾಕಂದರೆ ಗಮ್ ಬಿಟ್ಟುಬಿಟ್ರೆ ಮತ್ತೆ ಸರಿಯಾಗಲ್ಲ, ಆಮೇಲೆ ಗಮ್ ಹಿಡ್ಕೊಳ್ಳುತ್ತೆ ಫ್ರೆಂಡ್ಸ್. ಅದಕ್ಕೆ ಈ ಕಡೆ ಸ್ವಲ್ಪ ಹಚ್ಚೋದಿದೆ. ನಾವು ಕಟ್ಟಿಂಗ್ ಮಾಡ್ಕೊಂಡಿದ್ದೇವಲ್ಲ ಆ ಪೀಸು ಆ ಕಡೆ ಹಚ್ಚಬೇಕು ನೋಡಿರಿ. ನೋಡಿರಿ ಈ ಥರ ಗಮ್ ಇದೆ ನೋಡಿರಿ ಫ್ರೆಂಡ್ಸ್. ಇದು ಈ ಥರ ಒಂದು ಗಮ್ ತಂದಿದ್ರಲ್ಲ ಫೆವಿಕಲ್, ಅದು ನೋಡಿರಿ ಈ ಥರ ಇವನು ರೌಂಡ್ ಮಾಡ್ಕೊಂಡು ಹಚ್ಕೊಂತ ಹೋಗಿ ಮೇಲಿಂದ ಹಾಗೆ ಟಾನು ಹಾಕಂತ ಬಂದ ನೋಡಿರಿ. ಅದು ಸೀಟ್ ನೋಡಿರಿ ಈ ಥರ 3-4 ಜನ ಇರ್ಬೇಕು ನೋಡಿರಿ ಇದಕ್ಕೆ ಸಹಾಯಕ್ಕಾಗಿ. ಒಬ್ರು ಹಚ್ಚೋರಿದ್ರೆ ಗಮ್ಮು, 3 ಜನ 2 ಜನ ಅದ್ರ ಮೇಲಿಂದ ಬಟ್ಟೆ ತಗೊಂಡು ತಿಕ್ಕಿ ಬಿಡ್ಬೇಕು ನೋಡಿರಿ. ಇಲ್ಲಾಂದರೆ ಗಮ್ ಬೇಗ ಹಿಡಿಯಲ್ಲ, ಗಾಳಿಗೆ ಬೇಗ ಒಣಗಿಬಿಡುತ್ತೆ. ಇಲ್ಲಾಂದರೆ ಬೇಗ ಅದನ್ನು ಬಟ್ಟೆಯಿಂದ ಉದ್ಕೊಂತ ಬರ್ಬೇಕು ನೋಡಿರಿ ಅದ್ರ ಮೇಲೆ ಚೆನ್ನಾಗಿ. ನೋಡಿರಿ ಈ ಥರ ಮತ್ತೆ ಗಮ್ ಹಚ್ತಾ ಇದ್ದಾನೆ ನೋಡಿರಿ ಅವನು. ಈ ಕಡೆ ಇವರು ಟಾನನ್ನು ಹಾಕ್ಕೊಂಡು ಮತ್ತೆ ಒರೆಸ್ಕೊಂತ ಬರ್ತಿದ್ದಾರೆ ನೋಡಿರಿ ಈ ಕಡೆ ರೂಮಲ್ಲಿ. ನೋಡಿರಿ ಈ ಥರ ಉತ್ಕೊಳ್ತಾ ಹೋಗಬೇಕು. ಗಮ್ ಒಬ್ರು ಹಚ್ಚಿದಾಗ ಇನ್ನೊಬ್ಬರು ಈ ಥರ ಟಾನನ್ನು ಹಾಕ್ಕೊಂಡು ಈ ಥರ ಬಟ್ಟೆಯಿಂದ ಉಜ್ಕೊಂತ ಹೋದರೆ ಕರೆಕ್ಟಾಗಿ ನೀಟಾಗಿ ಹಿಡಿಯುತ್ತೆ ನೋಡಿರಿ ಫ್ರೆಂಡ್ಸ್. ಈ ಥರ ನಾನು ಕೂಡ ಈ ಸೈಡಲ್ಲಿ ಬಟ್ಟೆಯಿಂದ ತೆಗೆದೆ, ಆದರೂ ಸ್ವಲ್ಪ ಅಷ್ಟೇ ಉಬ್ಬು ಬಂದುಬಿಡ್ತು. ಆದರೂ ಬೇಗ ಫಾಸ್ಟ್ ಮಾಡಿದ್ವಿ ನೋಡಿರಿ.